ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ 3 ಜನ ಶತ್ರುಗಳಿದ್ದಾರೆ. ಅವರು ಪಾಕಿಸ್ತಾನದ ಬಾರ್ಡರ್ನಲ್ಲಿಲ್ಲ, ನಿಮ್ಮ ಹಾಲ್ನಲ್ಲೇ ಸೋಫಾ ಮೇಲೆ ಕೂತಿದ್ದಾರೆ. ನಿಮ್ಮ ಮನೆಯ ಅಡುಗೆ ಮನೆಯಲ್ಲೇ ಊಟ ಮಾಡ್ತಿದ್ದಾರೆ. ನೀವು ಅಂದುಕೊಂಡಿದ್ದೀರಾ ಅವರು ನಿಮ್ಮವರು ಅಂತ. ಆದರೆ ಸತ್ಯ ಏನು ಗೊತ್ತಾ? ರಾತ್ರಿ 2 ಗಂಟೆಗೆ ಅವರಿಗೆ ನಿದ್ದೆ ಬರಲ್ಲ. ಯಾಕಂದರೆ ನಿಮ್ಮ ಆಸ್ತಿನ ಹೇಗೆ ಕಿತ್ಕೊಳ್ಳೋದು, ನಿಮ್ಮ ಹೆಂಡತಿ ಮಕ್ಕಳನ್ನು ಹೇಗೆ ದೂರ ಮಾಡೋದು, ನಿಮ್ಮ ಬಿಸ್ನೆಸ್ ಹೇಗೆ ಮುಳುಗಿಸೋದು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಮೊದಲನೆಯವನು ನಿಮ್ಮ ನಂಬಿಕೆಯನ್ನೇ ATM ಕಾರ್ಡ್ ತರಹ ಬಳಸೋನು. ಎರಡನೆಯವನು ನಿಮ್ಮ ತಾಳ್ಮೆಯನ್ನೇ ಹಗ್ಗ ಮಾಡಿ ನಿಮ್ಮ ಕುತ್ತಿಗೆಗೆ ಬಿಗಿಯೋನು. ಮೂರನೆಯವನು ಅವನ ಕಥೆ ಕೇಳಿದರೆ ನೀವು ವಿಷ ಕುಡಿದು ಸಾಯೋ ಮನಸ್ಸು ಮಾಡ್ತೀರಾ. ಯಾಕಂದರೆ ಅವನು ನಿಮ್ಮ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿದವನು. ಈ 3 ಜನ ಯಾರು, ಅವರ ಮುಖ ಹೇಗಿರುತ್ತೆ, ಅವರ ಹೆಸರಿನ ಮೊದಲ ಅಕ್ಷರವೇನು, ಹೆಜ್ಜೆ ಹೆಜ್ಜೆಗೂ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಮಧ್ಯೆ ಬಿಟ್ಟು ಹೋದರೆ ನೀವು ಇಷ್ಟು ವರ್ಷ ಪಟ್ಟ ಕಷ್ಟ ವ್ಯರ್ಥವಾಗಿ ಹೋಗುತ್ತೆ. ನಿಮ್ಮ ಶತ್ರುವಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ವೃಷಭ ರಾಶಿ ಅಂದರೆ ಏನು? ಒಂದು ಮಾತಲ್ಲಿ ಹೇಳಬೇಕು ಅಂದರೆ ನೀವು ಭೂಮಿ ತರಹ. ಭೂಮಿ ಹೇಗಿರುತ್ತೆ? ಎಲ್ಲವನ್ನ ತನ್ನ ಮೇಲೆ ಹೊತ್ತುಕೊಳ್ಳುತ್ತೆ. ಮನೆ ಕಟ್ಟಿದ್ದೇ ಆಗಲಿ, ಹಳ್ಳ ತೋಡಿದ್ರೂ, ಶವ ಹೂತಿದ್ದೇ ಆಗಲಿ, ಭೂಮಿ ಬೇಡ ಅನ್ನಲ್ಲ. ಆದರೆ ಅದೇ ಭೂಮಿಗೆ ಕೋಪ ಬಂದರೆ ಭೂಕಂಪ ಆಗುತ್ತೆ, ಸುನಾಮಿ ಬರುತ್ತೆ, ಜ್ವಾಲಾಮುಖಿ ಸಿಡಿಯುತ್ತೆ, ಇಡೀ ಊರನ್ನೇ ನುಂಗಿ ನೀರು ಕುಡಿಯುತ್ತೆ. ನೀವು ಹಾಗೆ. ನಿಮ್ಮನ್ನು ಆಳೋ ಗ್ರಹ ಶುಕ್ರ. ಶುಕ್ರ ಅಂದರೆ ಏನು? ಐಷಾರಾಮಿ ಜೀವನ, ಕಾರು, ಬಂಗಲೆ, ಚಿನ್ನ, ಒಡವೆ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಸಂಗೀತ, ನಾಟಕ, ಸಿನಿಮಾ, ಇದೆಲ್ಲ ನಿಮ್ಮ ಉಸಿರಾಟದಲ್ಲೇ ಇದೆ. ನೀವು ಎಲ್ಲಿದ್ದರೂ ಅಲ್ಲಿ ಒಂದು ರಾಯಲ್ ಲುಕ್ ಇರುತ್ತೆ. ನಿಮ್ಮ 3 ದೊಡ್ಡ ಪ್ಲಸ್ ಪಾಯಿಂಟ್ ಯಾವುದು ಗೊತ್ತಾ? ಮೊದಲನೆಯದು ಕಾಯೋ ಗುಣ. ನೀವು ಒಂದು ಮಾವಿನ ಗಿಡ ನೆಟ್ಟರೆ 10 ವರ್ಷ ಕಾದು ಹಣ್ಣು ತಿಂತೀರಾ, ಅರ್ಧಕ್ಕೆ ಕಡಿದು ಹಾಕಲ್ಲ. ಎರಡನೆಯದು ನಿಷ್ಠೆ. ನೀವು ಒಬ್ಬರಿಗೆ ನಾನಿದ್ದೀನಿ ಅಂತ ಮಾತು ಕೊಟ್ಟರೆ ಪ್ರಳಯ ಬಂದರೂ ಅವರ ಕೈ ಬಿಡಲ್ಲ. ಮೂರನೆಯದು ಭದ್ರತೆ. ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಅಪ್ಪ ಅಮ್ಮ ಇವರ ಭವಿಷ್ಯಕ್ಕೆ ನೀವು 1 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿಟ್ಟು ಆಮೇಲೆ ತಿನ್ನೋದು. ಆದರೆ 2026ರ ಕಲಿಯುಗದಲ್ಲಿ ನಿಮ್ಮ ಈ 3 ಗುಣಗಳೇ ನಿಮ್ಮ 3 ದೊಡ್ಡ ವೀಕ್ನೆಸ್ ಆಗಿಬಿಟ್ಟಿದೆ. ಹೇಗೆ ಅಂತೀರಾ? ಈಗ ಜನಕ್ಕೆ ಬೇಕಾಗಿರೋದು ಫಾಸ್ಟ್ ಲೈಫ್. ನೀವು ನಿಧಾನವಾಗಿ ತಿಳ್ಕೊಂಡು ಮದುವೆ ಆಗೋಣ ಅಂದರೆ ಇವನು ಓಲ್ಡ್ ಮಾಡೆಲ್ ಅಂತ ಮೂಲೆ ಗುಂಪು ಮಾಡ್ತಾರೆ. ನಿಮ್ಮ ಮನಸ್ಸು ತಿರುಪತಿ ತಿಮ್ಮಪ್ಪನ ಹುಂಡಿ ಇದ್ದಂಗೆ. ಎಲ್ಲರೂ ಕಾಸು ಹಾಕಿ ಹೋಗ್ತಾರೆ, ಆದರೆ ಕೆಲವರು ಹುಂಡಿಗೆ ಕಾಸು ಹಾಕೋ ನೆಪದಲ್ಲಿ ಹುಂಡಿ ಹೊತ್ತೊಯ್ಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅಂತಹ 3 ಜನ ಪಕ್ಕಾ ಕಳ್ಳರು ನಿಮ್ಮ ಲೈಫಲ್ಲಿ ಇದ್ದಾರೆ. ಮೊದಲನೇ ಕಳ್ಳನ ಕಥೆ ಕೇಳಿ ಶಾಕ್ ಆಗ್ತೀರಾ. ಶತ್ರು ನಂಬರ್ 1, ಸ್ವೀಟ್ ಪಾಯ್ಸನ್, ವೃಶ್ಚಿಕ ಬುದ್ಧಿಯವನು. ಇವನ ರಾಶಿ ವೃಶ್ಚಿಕ ಆಗಿರಬೇಕಿಲ್ಲ, ಆದರೆ ಬುದ್ಧಿ ಮಾತ್ರ 100% ಚೇಳಿನದ್ದೇ. ಜ್ಯೋತಿಷ್ಯದಲ್ಲಿ ಹೇಳೋದು ವೃಷಭ ರಾಶಿಗೆ 7ನೇ ಮನೆ ವೃಶ್ಚಿಕ. 7ನೇ ಮನೆ ಅಂದರೆ ಹೆಂಡತಿ ಮನೆ, ಪಾರ್ಟ್ನರ್ ಮನೆ, ಎದುರಾಳಿ ಮನೆ. ಅಂದರೆ ನಿಮ್ಮ ಎದುರಿಗೆ ನಿಂತು ನಿಮ್ಮನ್ನು ಇರಿಯೋನಿವನು. ಇವನು ಎಂಟ್ರಿ ಕೊಡೋದು ಹೇಗೆ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ನೀವು ಲೋನ್ ತಗೊಂಡು ಹೊಸ ಸ್ವಿಫ್ಟ್ ಕಾರ್ ತಗೊಂಡ್ರಿ ಅಂದ್ಕೊಳ್ಳಿ. ಮನೆ ಮುಂದೆ ಪೂಜೆ ಮಾಡ್ತಿದ್ದೀರಾ. ಅಷ್ಟೊತ್ತಿಗೆ ಸರಿಯಾಗಿ ಒಂದು ಆಟೋ ಬಂದು ನಿಲ್ಲುತ್ತೆ. ಅದರಿಂದ ಇಳಿಯೋನು ಯಾರು? ನಿಮ್ಮ 10 ವರ್ಷದ ಹಿಂದೆ ಸ್ಕೂಲ್ ಫ್ರೆಂಡ್. ಲೇ ಮಗನೇ, ನೀನು ದೊಡ್ಡ ಮನುಷ್ಯ ಆಗಿಬಿಟ್ಟೆ ಕಣೋ, ನಾನು ಇನ್ನೂ ಆಟೋ ಓಡಿಸ್ತಾ ಇದ್ದೀನಿ ಅಂತ ನಿಮ್ಮ ಕಾಲಿಗೆ ಬೀಳ್ತಾನೆ. ನೀವು ಕರಗಿ ಹೋಗಿ ಏನು ಮಾತದು, ಬಾ ಪೂಜೆಗೆ ಕೂತ್ಕೊತೀರಾ ಅಷ್ಟೇ. ನಿಮ್ಮ ಲೈಫಲ್ಲಿ ಚೇಳು ಎಂಟ್ರಿ ಆಯಿತು. ಇವನ ಮೊದಲ ಟ್ರ್ಯಾಪ್ ಹೇಗಿರುತ್ತೆ ಅಂದರೆ, 15 ದಿನ ಬಿಟ್ಟು ನಿಮಗೆ ಫೋನ್. ಅಣ್ಣ, ಆಟೋ ರಿಪೇರಿಗೆ ಬಂದಿದೆ, 7,000 ಬೇಕಿತ್ತು, ನಾಳೆ ಪ್ಯಾಸೆಂಜರ್ ದುಡ್ಡು ಬಂದ ತಕ್ಷಣ ಕೊಡ್ತೀನಿ. ನೀವು ಪಾಪ ಅಂತ ಗೂಗಲ್ ಪೇ ಮಾಡ್ತೀರಾ. ಮರುದಿನ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಅಕೌಂಟ್ಗೆ 7,000 ವಾಪಸ್. ಜೊತೆಗೆ ಒಂದು ಮೆಸೇಜ್, ಅಣ್ಣ ನೀನು ದೇವರು, ನಿಮಗೆ ಖುಷಿ ಆಗುತ್ತೆ. ನೋಡಿದ್ರಾ ಇವನು ಎಷ್ಟು ಪ್ರಾಮಾಣಿಕ ಅಂತ ನಿಮ್ಮ ಹೆಂಡತಿ ಹತ್ರ ಕೂಡ ಹೇಳ್ಕೊತೀರಾ. ಎರಡನೇ ಟ್ರ್ಯಾಪ್. 1 ತಿಂಗಳ ನಂತರ, ಅಣ್ಣ ಮಗಳು ಹಾಸ್ಟೆಲ್ ಫೀಸ್ ಕಟ್ಟಬೇಕು, 40,000 ಕೊಡಿ, ಮುಂದಿನ ವಾರ ನಮ್ಮ ಸಂಘದಿಂದ ಬರುತ್ತೆ, ಆಗ ಕೊಡ್ತೀನಿ ಅಂತಾನೆ. ನೀವು ಅವನು ನಂಬಿಕಸ್ತ ಅಂತ 40,000 ಹಾಕ್ತೀರಾ. ನಿಜವಾಗ್ಲೂ 8 ದಿನಕ್ಕೆ ವಾಪಸ್ ಬರುತ್ತೆ. ಈಗ ನಿಮ್ಮ ಬ್ರೈನ್ನಲ್ಲಿ ಏನು ಫೀಡ್ ಆಗುತ್ತೆ? ಈ ಮನುಷ್ಯನ ನಂಬಬಹುದು, ನಿಮ್ಮ ವೈಫ್ ಕೂಡ ಅವರು ಒಳ್ಳೆಯವರು ಕಣ್ರಿ ಅಂತಾರೆ. ಫೈನಲ್ ಆಟ. ಇನ್ನೊಂದು 2 ತಿಂಗಳು ಬಿಟ್ಟು ರಾತ್ರಿ 11 ಗಂಟೆಗೆ ಕಾಲ್ ಬರುತ್ತೆ.
ಅಳೋ ಸೌಂಡು. ಅಣ್ಣ, ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ICUನಲ್ಲಿದ್ದಾಳೆ. 3 ಲಕ್ಷ ಕಟ್ಟಿದರೆ ಮಾತ್ರ ಆಪರೇಷನ್. ನಾಳೆ ನಮ್ಮ ಅಣ್ಣ ದುಬೈನಿಂದ ದುಡ್ಡು ಕಳಿಸ್ತಾನೆ. ಈಗ ಪ್ಲೀಸ್ ಹೆಲ್ಪ್ ಮಾಡು ಅಣ್ಣ, ನಿನ್ನ ಬಿಟ್ಟರೆ ಯಾರೂ ಇಲ್ಲ. ನಿಮ್ಮ ಎದೆ ಕರಗುತ್ತೆ. ನೀವು ನಿಮ್ಮ ಹೆಂಡತಿಯ 5 ಲಕ್ಷದ FD ಮುರಿತೀರಾ. ಚಿನ್ನದ ಬಳೆ ಅಡ ಇಡ್ತೀರಾ. ಅವನ ಅಕೌಂಟ್ಗೆ 3 ಲಕ್ಷ ಹಾಕ್ತೀರಾ. ಮರುದಿನ ಬೆಳಿಗ್ಗೆ ಅವನ ಫೋನ್ ಸ್ವಿಚ್ ಆಫ್. ಆಸ್ಪತ್ರೆಗೆ ಹೋದರೆ ಈ ಹೆಸರಿನ ಪೇಷಂಟ್ ಯಾರೂ ಅಡ್ಮಿಟ್ ಆಗಿಲ್ಲ ಅಂತಾರೆ. ಅವನ ಮನೆಗೆ ಹೋದರೆ ಮನೆಗೆ ಬೀಗ. ಅಕ್ಕಪಕ್ಕದವರು ಅವನು 1 ವಾರದಿಂದ ಮನೆ ಖಾಲಿ ಮಾಡಿದ ಅಂತಾರೆ. ನಿಮ್ಮ 3 ಲಕ್ಷ ಗೋವಿಂದ. ಇದಕ್ಕಿಂತ ಇನ್ನೊಂದು ದೊಡ್ಡ ಮೋಸ ಕಾದಿದೆ. ಇವನು ನಿಮ್ಮ ಜೊತೆ ಸೆಲ್ಫಿ ತೆಗೆದು ನಿಮ್ಮ ಮನೆಯಲ್ಲಿ ಊಟ ಮಾಡಿ ನಿಮ್ಮ ಬ್ಲ್ಯಾಂಕ್ ಚೆಕ್ಗೆ ಸಹಿ ಹಾಕಿಸಿಕೊಂಡು ಹೋಗಿರ್ತಾನೆ. 6 ತಿಂಗಳ ನಂತರ ನಿಮಗೆ ಕೋರ್ಟ್ನಿಂದ ನೋಟಿಸ್ ಬರುತ್ತೆ, ನೀವು 20 ಲಕ್ಷ ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂತ. ನಿಮ್ಮ 20 ವರ್ಷದ ಮಾನ ಮರ್ಯಾದೆ, ಸಿವಿಲ್ ಸ್ಕೋರ್ ಎಲ್ಲ 2 ದಿನದಲ್ಲಿ ಧೂಳಿಪಟ. ವೃಷಭ ರಾಶಿಯವರೇ, ಇಂತಹ ಒಂದು ಕೇಸ್ ನಿಮ್ಮ ಲೈಫಲ್ಲಿ ನಡೆದಿದೆಯಾ? ಈಗ ಯೋಚನೆ ಮಾಡಿ. ಇವನ ಹೆಸರು ಎಸ್ನಿಂದ ಶುರುವಾಗುತ್ತೆ, ಅಥವಾ ವಿಯಿಂದ, ಅಥವಾ ಆರ್ನಿಂದ. ಇವನಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಿಮ್ಮ ಸೈಟ್ ಎಲ್ಲಿದೆ, ನಿಮ್ಮ ಮಕ್ಕಳು ಯಾವ ಸ್ಕೂಲ್, A to Z ಗೊತ್ತು. ಶತ್ರು ನಂಬರ್ 2, ಶನಿಯ ರಿಮೋಟ್ ಕಂಟ್ರೋಲ್, M ಅಕ್ಷರದವನು. ಜ್ಯೋತಿಷದ ಪ್ರಕಾರ ವೃಷಭ ರಾಶಿಗೆ ಈಗ ಸಾಡೆ ಸಾತಿ ಶುರುವಾಗಿದೆ. ಯಾವಾಗಿಂದ? 2025 ಮಾರ್ಚ್ 29ರಿಂದ 2032 ಜೂನ್ 3ರವರೆಗೆ, ಅಂದರೆ 7 ವರ್ಷ 3 ತಿಂಗಳು. ಇದು ನಿಮ್ಮ ಜೀವನದ ಅಗ್ನಿ ಪರೀಕ್ಷೆ. ಶನಿದೇವರು ಡೈರೆಕ್ಟಾಗಿ ಬಂದು ನಿಮಗೆ ತೊಂದರೆ ಕೊಡಲ್ಲ. ಅವರು ಒಬ್ಬ ಏಜೆಂಟ್ನ ನಿಮ್ಮ ಲೈಫಲ್ಲಿ ಪ್ಲಾಂಟ್ ಮಾಡ್ತಾರೆ. ಆ ಏಜೆಂಟ್ ಯಾರು? ನಿಮ್ಮ ಆಫೀಸ್ನಲ್ಲಿ 55 ವರ್ಷದ ಮ್ಯಾನೇಜರ್ ಆಗಿರಬಹುದು. ಮನೆಯಲ್ಲಿ ನಿಮ್ಮ ಮೇಲೆ ಯಾವಾಗಲೂ ಹಲ್ಲು ಕಡಿಯೋ ಮಾವ ಆಗಿರಬಹುದು. ಅಥವಾ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳೋದು ಅಂತ ದಿನ ಉಪದೇಶ ಮಾಡೋ ನಿಮ್ಮ ದೊಡ್ಡಪ್ಪ ಕೂಡ ಆಗಿರಬಹುದು. ಇವರ ಕೆಲಸವೇನು? ನಿಮ್ಮ 2 ದೊಡ್ಡ ವೀಕ್ನೆಸ್ ಮೇಲೆ ಆಟ ಆಡೋದು. 1 ಹಠ, 2 ಬದಲಾವಣೆ ಅಂದರೆ ಭಯ. ಉದಾಹರಣೆ ನಂಬರ್ 1, ಆಫೀಸ್. ನೀವು 15 ವರ್ಷದಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಈಗ ಕಂಪನಿಗೆ ಹೊಸ ಮ್ಯಾನೇಜ್ಮೆಂಟ್ ಬಂತು. ಅವರು ಎಲ್ಲರೂ ಹೊಸ ಸಾಫ್ಟ್ವೇರ್ ಕಲಿಬೇಕು, AI ಟೂಲ್ಸ್ ಯೂಸ್ ಮಾಡಬೇಕು ಅಂದರು. ನಿಮಗೆ 48 ವರ್ಷ. ಈ ವಯಸ್ಸಲ್ಲಿ ನಾನು ಯಾಕೆ ಕಲಿಬೇಕು, ನನ್ನ ಅನುಭವ ಸಾಕು ಅಂತ ನೀವು ಹಠ ಹಿಡಿದ್ರಿ ಅಂತ ಇಟ್ಕೊಳ್ಳಿ. ಈ ಶನಿ ಏಜೆಂಟ್ ಏನು ಮಾಡ್ತಾನೆ? ಸೀದಾ MD ಕ್ಯಾಬಿನ್ಗೆ ಹೋಗ್ತಾನೆ. ಸರ್, ನಮ್ಮ ರಾಮು ಇದ್ದಾನಲ್ಲ, ಅವನಿಗೆ ಕಲಿಯೋಕೆ ಇಷ್ಟ ಇಲ್ಲ. ಅವನು ಟೀಮ್ನ ಮೋಟಿವೇಶನ್ ಹಾಳು ಮಾಡ್ತಿದ್ದಾನೆ. ಕಂಪನಿ 10 ವರ್ಷ ಹಿಂದೆ ಹೋಗುತ್ತೆ ಅಂತ ವಿಷ ಕಾರ್ತಾನೆ. MD ನಿಮಗೆ ಮೆಮೊ ಕೊಡ್ತಾನೆ. ನೀವು ಸಿಟ್ಟಲ್ಲಿ ನನಗೆ ಮೆಮೊ ಕೊಡ್ತೀರಾ, ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಲೆಟರ್ ಬಿಸಾಕಿ ಬಂದು ಬಿಡ್ತೀರಾ. ಆಮೇಲೆ ಏನಾಗುತ್ತೆ? 50 ವರ್ಷಕ್ಕೆ ಹೊಸ ಕೆಲಸ ಸಿಗಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಯಾಕೆ ದುಡುಕಿ ಕೆಲಸ ಬಿಟ್ಟೆ ಅಂತ ದಿನ ಬೈತಾರೆ. ಡಿಪ್ರೆಷನ್ಗೆ ಹೋಗ್ತೀರಾ. ಶನಿ ಏಜೆಂಟ್ ಗೆದ್ದ. ಅವನ ಟಾರ್ಗೆಟ್ ಮುಗೀತು. ಉದಾಹರಣೆ 2, ಮನೆ. ನಿಮ್ಮ ಮಗ 10ನೇ ಕ್ಲಾಸ್, ಅವನಿಗೆ ಟ್ಯಾಬ್ ಬೇಕು, ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತಾನೆ. ನಿಮ್ಮ ಹೆಂಡತಿ ಕೊಡಿಸಿ, ಎಲ್ಲ ಮಕ್ಕಳು ಯೂಸ್ ಮಾಡ್ತಿದ್ದಾರೆ ಅಂತಾರೆ. ಆದರೆ ನೀವು ನಮ್ಮ ಕಾಲದಲ್ಲಿ ನಾವು ಓದಲಿಲ್ವಾ, ಇದೆಲ್ಲ ದುಡ್ಡು ವೇಸ್ಟ್ ಅಂತ ಹೇಳ್ತೀರಾ. ಶನಿ ಏಜೆಂಟ್ ಆದ ನಿಮ್ಮ ಅಣ್ಣ ಏನು ಮಾಡ್ತಾನೆ? ನಿಮ್ಮ ಹೆಂಡತಿಗೆ ಪ್ರತ್ಯೇಕವಾಗಿ ಕಾಲ್ ಮಾಡಿ, ನೋಡಮ್ಮ ನಿನ್ನ ಗಂಡನಿಗೆ ಜಿಪುಣತನ ಜಾಸ್ತಿ, ಮಗನ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ, ನಾಳೆ ನಿನ್ನ ಮಗ ಫೇಲ್ ಆದರೆ ನಿನ್ನ ಗಂಡನನ್ನೇ ದೂರಬೇಕು ಅಂತ. ನಿಮ್ಮ ಹೆಂಡತಿ ತಲೆ ಕೆಡಿಸಿಕೊಂಡು ನಿಮ್ಮ ಜೊತೆ ದೊಡ್ಡ ಜಗಳ. ನೀವು ಒಂದು ತಂದೆನ ಅಂತ ಬೈದು ತವರು ಮನೆಗೆ ಹೋಗ್ತಾಳೆ. 25 ವರ್ಷದ ಸಂಸಾರ 25 ನಿಮಿಷದಲ್ಲಿ ಛಿದ್ರವಾಗುತ್ತೆ. ವೃಷಭ ರಾಶಿಯವರೇ, ಶನಿ ನಿಮ್ಮ ವೈರಿಯಲ್ಲ. ಅವನು ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಂಗೆ. ತಪ್ಪು ಮಾಡಿದರೆ ಬೆತ್ತದಲ್ಲಿ ಹೊಡಿತಾನೆ. ಆದರೆ ಈ ಏಜೆಂಟ್ ಏನು ಮಾಡ್ತಿದ್ದಾನೆ? ಹೆಡ್ ಮಾಸ್ಟರ್ ಹೆಸರು ಹೇಳಿಕೊಂಡು ನಿಮ್ಮ ಕೈಕಾಲು ಮುರಿತಿದ್ದಾನೆ. ಇವನ ಗುರುತು ಹೇಗೆ? 1, ನಿನ್ನಿಂದಲೇ ಎಲ್ಲ ಹಾಳಾಯಿತು. ಇದು ಇವನ ರಾಷ್ಟ್ರಗೀತೆ. 2, ನಿಮ್ಮ ಯಾವ ಸಾಧನೆಯನ್ನು ಮೆಚ್ಚಿಕೊಳ್ಳಲ್ಲ. 3, ಯಾವಾಗಲೂ ನಿಮ್ಮನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ತಾನೆ. ನೋಡು, ಶಾಮಣ್ಣನ ಮಗ ಅಮೆರಿಕ ಸೇರ್ದ, ನೀನು ಇಲ್ಲೇ ಕುಳಿತಿದ್ದೀಯ. ಇವನ ಹೆಸರು MKPH ಅಕ್ಷರದಿಂದ ಶುರು. 90% ನಿಮಗಿಂತ 10 ವರ್ಷ ದೊಡ್ಡವರಿರ್ತಾರೆ. ಶತ್ರು ನಂಬರ್ 3, ಮನೆಯೊಳಗಿನ ವಿಷದ ಹಾವು. ಇದನ್ನು ಹೇಳೋಕೆ ನನ್ನ ಧ್ವನಿ ನಡುಗುತ್ತೆ. ಯಾಕಂದರೆ ಇವನನ್ನು ನಿಮ್ಮ ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗ. ನಿಮ್ಮ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವನು. ಇವನಿಗೆ ಇರೋದು ಒಂದೇ ರೋಗ, ಹೆಸರು ಹೊಟ್ಟೆ ಕಿಚ್ಚು. ಮೆಡಿಕಲ್ ಸೈನ್ಸ್ನಲ್ಲಿ ಇದಕ್ಕೆ ಮದ್ದಿಲ್ಲ. ಇವನು ಹೇಗೆ ಆಪರೇಟ್ ಮಾಡ್ತಾನೆ ಅಂದರೆ, ನೀವು ಒಂದು ಸೆಕೆಂಡ್ ಹ್ಯಾಂಡ್ ಆ್ಯಕ್ಟಿವಾ ತೊಗೊಂಡ್ರೆ ಇವನು ಸಾಲ ಮಾಡಿ ಬುಲೆಟ್ ತಗೋತಾನೆ. ನೀವು 30-40 ಸೈಟ್ ಮನೆ ಕಟ್ಟಿಸಿದ್ರೆ ಇವನು ಬ್ಯಾಂಕ್ಗೆ ಮನೆ ಅಡ ಇಟ್ಟು 40-60 ಸೈಟ್ ತಗೋತಾನೆ. ನೋಡು, ನನ್ನ ಸೈಟ್ ನಿನ್ನ ಸೈಟ್ಗಿಂತ ದೊಡ್ಡದು ಅಂತ ಸಮಾಜಕ್ಕೆ ತೋರಿಸಬೇಕು. ಇಷ್ಟೇ ಇವನ ಗುರಿ. ಮಾಸ್ಟರ್ ಸ್ಟ್ರೋಕ್ ಯಾವಾಗ ಅಂದರೆ,
ನಿಮ್ಮ ಅಪ್ಪ ಅಮ್ಮ ಜೀವಂತ ಇರುವಾಗಲೇ ಶುರು. ಪ್ರತಿದಿನ ಬೆಳಿಗ್ಗೆ ಎದ್ದು ಅಪ್ಪ ಅಮ್ಮನ ಕಾಲು ಒತ್ತುತ್ತಾನೆ, ಕಾಫಿ ಕೊಡ್ತಾನೆ. ಆದರೆ ಕಿವಿಯಲ್ಲಿ ಏನು ಹಾಕ್ತಾನೆ ಗೊತ್ತಾ? ಅಪ್ಪ, ನಿನ್ನ ದೊಡ್ಡ ಮಗ ತುಂಬ ಬದಲಿ ಹೋಗಿದ್ದಾನೆ, ಅವನಿಗೆ ನಮ್ಮ ಮೇಲೆ ಪ್ರೀತಿಯೇ ಇಲ್ಲ. ನೋಡು, ದುಬೈನಲ್ಲಿದ್ದಾನೆ, ತಿಂಗಳಿಗೆ 2 ಲಕ್ಷ ಸಂಪಾದನೆ, ಆದರೆ ನಿಮಗೆ ತಿಂಗಳಿಗೆ 2,000 ಕಳಿಸೋಕೆ ಜಿಪುಣತನ. ನೀವು ಅಮೇರಿಕಾದಿಂದ ಅಪ್ಪನಿಗೆ ಶುಗರ್ ಟ್ಯಾಬ್ಲೆಟ್ ಕಳಿಸಿದರೆ ಇವನು ಅಪ್ಪನಿಗೆ, ಅಪ್ಪ ಈ ಮಾತ್ರೆ ಡ್ಯೂಪ್ಲಿಕೇಟ್, ಆನ್ಲೈನ್ನಲ್ಲಿ 50 ರೂಪಾಯಿಗೆ ಸಿಗುತ್ತೆ, ನಿನ್ನ ಮಗನಿಗೆ ನಿನ್ನ ಆರೋಗ್ಯ ಬೇಕಿಲ್ಲ, ಸತ್ತರೆ ಆಸ್ತಿ ಬರುತ್ತೆ ಅಂತ ಕಾಯ್ತಿದ್ದಾನೆ ಅಂತಾನೆ. ಅಪ್ಪ ಅಮ್ಮನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ವಿಷ ಬೀಜ ಬಿತ್ತುತ್ತಾನೆ. ಕ್ಲೈಮ್ಯಾಕ್ಸ್ ಏನಪ್ಪ ಅಂದರೆ, ಅಪ್ಪ ತೀರಿಕೊಂಡ ಮರುದಿನ ನೀವು ದುಬೈನಿಂದ ಫ್ಲೈಟ್ ಹಿಡಿದು ಬಂದು ಹೆಣದ ಮುಂದೆ ಕೂತು ಅಳ್ತಾ ಇದ್ದೀರಾ. ಊರಿನವರೆಲ್ಲ ಬಂದು ಸಾಂತ್ವನ ಹೇಳ್ತಿದ್ದಾರೆ. ಅದೇ ಟೈಮ್ನಲ್ಲಿ ನಿಮ್ಮ ತಮ್ಮ ಏನು ಮಾಡ್ತಾ ಇರ್ತಾನೆ ಗೊತ್ತಾ? ಅಪ್ಪನ ಬೀರುವಿನ ಲಾಕರ್ ಒಡೆದು ವಿಲ್, ಬ್ಯಾಂಕ್ ಪಾಸ್ಬುಕ್, ಆಸ್ತಿ ಪತ್ರ ಹುಡುಕ್ತಾ ಇರ್ತಾನೆ. 13ನೇ ದಿನದ ಕಾರ್ಯ ಮುಗಿಯೋ ಒಳಗೆ ಲಾಯರ್ ನೋಟಿಸ್ ಕಳಿಸ್ತಾನೆ. ಆಸ್ತಿಯಲ್ಲಿ ನನಗೆ 75% ಪಾಲು ಬೇಕು, ಅಣ್ಣನಿಗೆ ಮಕ್ಕಳಿಲ್ಲ, ಅವನಿಗೆ ಯಾಕೆ ಆಸ್ತಿ ಅಂತ ನೋಟಿಸ್ ಕಳಿಸ್ತಾನೆ. ನೀವು ಅಪ್ಪನ ಆಸೆ ಏನಿತ್ತು ಅಂದರೆ ಇವನು ಕೋರ್ಟ್ನಲ್ಲಿ ಸಿಗೋಣ ಅಂತಾನೆ. ನಿಮ್ಮ 40 ವರ್ಷದ ಅಣ್ಣ ತಮ್ಮ ಪ್ರೀತಿ, ಬಾಲ್ಯದ ನೆನಪು, ಒಟ್ಟಿಗೆ ಆಡಿದ ಆಟ ಎಲ್ಲ ಒಂದು ಪೇಪರ್ ನೋಟಿಸ್ಗೆ ಸುಟ್ಟು ಬೂದಿಯಾಗುತ್ತೆ. ವೃಷಭ ರಾಶಿಯವರೇ, ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿ. ಸಿಂಹಕ್ಕೆ ಅರಣ್ಯದಲ್ಲಿ ಶತ್ರು ಇರಲ್ಲ, ಅದಕ್ಕೆ ಶತ್ರು ಇದ್ದರೆ ಅದು ಅದರ ಮರಿಗೆ. ನಿಮ್ಮ ಶತ್ರು ಹೊರಗಿಲ್ಲ, ನಿಮ್ಮ ದೇವರ ಮನೆ ಫೋಟೋ ಪಕ್ಕದಲ್ಲೇ ನಿಂತಿದ್ದಾನೆ. ಇವನ ಗುರುತು ಹೇಗೆ ಅಂದರೆ, ನೀವು ಏಳಿಗೆ ಬಗ್ಗೆ ಹೇಳಿದರೆ ಇವನ BP ಜಾಸ್ತಿ ಆಗುತ್ತೆ, ಮುಖ ಸಪ್ಪೆ ಆಗುತ್ತೆ. 2, ನೀವು ಆಸ್ಪತ್ರೆ ಸೇರಿದರೆ ಆರಾಮ ಆಯ್ತಾ ಅಂತ ಕೇಳಲ್ಲ, ಡಿಸ್ಚಾರ್ಜ್ ಯಾವಾಗ, ಬಿಲ್ ಎಷ್ಟಾಯಿತು ಅಂತ ಕೇಳ್ತಾನೆ. 3, ಹಬ್ಬ ಹರಿದಿನಕ್ಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಫೋಟೋ ತೆಗೆದು ಫೇಸ್ಬುಕ್ಗೆ ಹಾಕ್ತಾನೆ. ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಅಂತ ಕ್ಯಾಪ್ಷನ್ ಕೊಡ್ತಾನೆ. ಆದರೆ ನೀವು ಕಷ್ಟ ಅಂದರೆ ನನಗೆ ಮೀಟಿಂಗ್ ಇದೆ ಕಣೋ ಅಂತ ನೆಪ ಹೇಳಿ ಹೊರಟು ಹೋಗ್ತಾನೆ. ಇವನ ಹೆಸರು 90% TAN ಅಕ್ಷರದಿಂದ ಶುರುವಾಗುತ್ತೆ. ಇವನು ನಿಮ್ಮ ವಯಸ್ಸಿನವನು ಅಥವಾ ನಿಮಗಿಂತ 2-3 ವರ್ಷ ಚಿಕ್ಕವನು ಇರಬಹುದು. ವೃಷಭ ರಾಶಿಯವರೇ, S ಅಕ್ಷರದ ಫ್ರೆಂಡ್, M ಅಕ್ಷರದ ಬಾಸ್, T ಅಕ್ಷರದ ತಮ್ಮ, ಈ 3 ಜನ ನಿಮ್ಮ ಕಣ್ಣ ಮುಂದೆ ಬಂದ್ರ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ನನ್ನ ಲೈಫ್ನಲ್ಲೂ ಇದ್ದಾನೆ ಅಂತ. ಯಾಕೆ ಹೇಳಬೇಕು ಅಂದರೆ, ಯಾಕಂದರೆ ನಿಮ್ಮೊಬ್ಬರ ಕಥೆ ಕೇಳಿ 10 ಜನ ವೃಷಭ ರಾಶಿಯವರು ಎಚ್ಚರವಾಗ್ತಾರೆ. ಕೊನೆಗೆ 3 ಪರಿಹಾರ ಹೇಳ್ತೀನಿ ಕೇಳಿ. 1ನೇದು, ಪ್ರತಿ ಶುಕ್ರವಾರ ಉಪವಾಸ, ಸಂಜೆ 6 ಗಂಟೆಗೆ ಬಿಳಿ ಕಮಲ, ಕಲ್ಲು ಸಕ್ಕರೆ ಇಟ್ಟು ಲಕ್ಷ್ಮೀ ದೇವಿಗೆ ಓಂ ಶುಂ ಶುಕ್ರಾಯ ನಮಃ ಅಂತ 108 ಸಲ ಹೇಳಿ. 2ನೇದು, ಬಲಗೈ ಉಂಗುರದ ಬೆರಳಿಗೆ ಬೆಳ್ಳಿಯಲ್ಲಿ ವಜ್ರದ ಹರಳನ್ನು ಹಾಕಿ. 3ನೇದು, ಇದು ಅತ್ಯಂತ ಮುಖ್ಯ, ನೋ ಹೇಳುವ ಧೈರ್ಯ ಬೆಳೆಸಿಕೊಳ್ಳಿ. ಯಾರೇ ಕಣ್ಣೀರು ಹಾಕಿ ಬೇಡಿದ್ರು ನಿಮ್ಮ ಮಕ್ಕಳ ಭವಿಷ್ಯದ ದುಡ್ಡು, ನಿಮ್ಮ ವೃದ್ಧಾಪ್ಯದ ಆಸರೆ, ಅದನ್ನು ಯಾರಿಗೂ ಕೊಡಬೇಡಿ. ಈ ವಿಡಿಯೋದಿಂದ ಒಬ್ಬ ವೃಷಭ ರಾಶಿಯವನ ಮನೆ ಉಳಿದರೂ ನನಗೆ ಅದು 100 ಕೋಟಿ ಪುಣ್ಯ. ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಓಂ ಶುಕ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಎಲ್ಲ ವೃಷಭ ರಾಶಿಯ ಅಣ್ಣ ತಮ್ಮಂದಿರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರ ಜೀವ ಉಳಿಸಿ. ಇನ್ನಷ್ಟು ವೃಷಭ ರಾಶಿಯವರ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.